ಹಲೋ ಹಾಯ್ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ನಿಮ್ಗೆ ಆಲ್ರೆಡಿ ತಮ್ಮದಲ್ಲಿ ನೋಡಿ ಗೊತ್ತಾಗಿರುತ್ತೆ ನಾನು ಇವತ್ತು ಎಲ್ಲಿದ್ದೀನಿ ಆ್ಯಂಡ್ ಯಾರ ಬಗ್ಗೆ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಅಂತ. ಹೌದು ಗೈಸ್, ಸೊ ನಾನಿವತ್ತು ಒಬ್ಬ ಮಹಾನ್ ವ್ಯಕ್ತಿ 1921ರಲ್ಲಿ ಇಂಗ್ಲೆಂಡಲ್ಲಿರುವಂಥ ಲಂಡನ್ಗೆ ಬರ್ತಾರೆ. ಏನಕ್ಕೆ ಅಂತಂದರೆ ಲಂಡನ್ನಲ್ಲಿರುವಂಥ ದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಎಕನಾಮಿಕ್ಸ್ನ ಓದೋದಕ್ಕೆ ಅಂತ ಬರ್ತಾರೆ. ಆ ಒಂದು ಟೈಮಲ್ಲಿ ಅವರು ಉಳ್ಕೊಂಡಂಥ ಮನೇನ ಇವತ್ತು ನಾನು ನೋಡೋಣ ಅಂತ ಬಂದಿದ್ದೀನಿ ಆ್ಯಂಡ್ ನಿಮಗೂ ಕೂಡ ತೋರಿಸೋಣ ಅಂತ. ಸೊ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇನ್ ಕೇಸ್ ಗೊತ್ತಾಗಿಲ್ಲ ಅಂತಂದರೆ ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಭಾರತ ರತ್ನ ಆ್ಯಂಡ್ ಸಂವಿಧಾನ ಶಿಲ್ಪಿ, ದ ಫಾದರ್ ಆ್ಯಂಡ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಡಾಕ್ಟರ್ BR ಅಂಬೇಡ್ಕರ್ ಗೈಸ್. ಸೊ ಇವತ್ತು ನಾನು ಅವರಿದ್ದಂಥ ಮನೆ ನೋಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಎಕ್ಸಾಕ್ಟ್ಲಿ ಇವಾಗ ಅವ್ರ ಮನೆ ಮುಂದೆನೇ ನಿಂತಿದ್ದೀನಿ. ಮಳೆ ಬರ್ತಾ ಇದೆ, ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ನಿಮಗೂ ಕೂಡ ಮನೇನ ತೋರಿಸ್ತೀನಿ ನೋಡಿ ಹೊರಗಡೆಯಿಂದ ಯಾವ ಥರ ಕಾಣುತ್ತೆ ಅಂತ. ಇದೆ ನೋಡಿ ಗೈಸ್ ಮನೆ. ದಿಸ್ ಈಸ್ ಅ ಸ್ಟೆಪ್ಸ್ ಆ್ಯಂಡ್ ಮೇನ್ ಡೋರ್ ಇದೆ ಆ್ಯಂಡ್ ಡೋರ್ ನಂಬರ್ 10 ಅಂತ ಕಾಣ್ತಾ ಇದೆಯಲ್ಲ ನೋಡಿ. ಅಡ್ರೆಸ್ ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ಬನ್ನಿ ಈಗ ಮನೆ ಒಳಗಡೆ ಹೋಗೋಣ. ಸೊ ಬೆಲ್ ಮಾಡೋಣ. ಈಗ ಮನೆ ಎಂಟ್ರೆನ್ಸಲ್ಲಿದ್ದೀನಿ. ಎಂಟ್ರೆನ್ಸ್ಗೆ ಬಂದಿದ್ದ ತಕ್ಷಣವೇ ನಿಮಗೆ ಈ ಥರ ಒಂದು ವಿಸಿಟರ್ಸ್ ಬುಕ್ ಇರುತ್ತೆ, ಅಲ್ಲಿ ಎಂಟರ್ ಮಾಡಬೇಕು. ಸೊ ಇವಾಗ ನಾನು ನನ್ನ ನೇಮ್ನ ಬರಿತೀನಿ. ನಾನು ಇಲ್ಲಿಗೆ ಬಂದಿದ್ದೀನಿ ಅನ್ನೋದಕ್ಕೆ. ಕೋಲಾರ, ಕರ್ನಾಟಕ. ನಾನು ಬಂದಿರೋದಕ್ಕೆ ನನ್ನ ಅಡ್ರೆಸ್ನ ಇಲ್ಲಿ, ನನ್ನ ಹೆಸರನ್ನ ಹಾಗೂ ನನ್ನ ಅಡ್ರೆಸ್ನ ಬರೆದಿದ್ದೀನಿ ಗೈಸ್. ವಿಸಿಟರ್ ಬುಕ್ಕಲ್ಲಿ ನನ್ನ ಡೀಟೇಲ್ಸ್ ನಾನು ಎಂಟ್ರಿ ಮಾಡಿದ್ದಾಯಿತು. ಈಗ ಒಂದು ಸರಿ ಎಂಟ್ರೆನ್ಸ್ ಯಾವ ಥರ ಇದೆ ಅಂತ ನೋಡೋಣ. ಸೊ ಎಂಟ್ರೆನ್ಸ್ ನೋಡಿದರೆ ನೀವು, ಸೊ ದಿಸ್ ಈಸ್ ದ ಮೇನ್ ಡೋರ್. ಇದೇ ಮೇನ್ ಡೋರು. ಆ ಮೇನ್ ಡೋರ್ ಪಕ್ಕದಲ್ಲಿ ನಿಮಗೆ ಒಂದು ವಿಸಿಟರ್ ಬುಕ್ ಇದೆ. ಸೊ ನನ್ನ ಡೀಟೇಲ್ಸ್ ನಾನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಆ್ಯಂಡ್ ಟುವರ್ಡ್ಸ್ ಲೆಫ್ಟ್ ಸೈಡ್ ಸೊ ಯು ಗೆಟ್ ಟು ಸಿ ಬುದ್ಧ ಅವ್ರದ್ದು ಒಂದು ಸ್ಟ್ಯಾಚು ಇದೆ. ಆ್ಯಂಡ್ ಈ ಮನೆ ಯಾರ ಕಂಟ್ರೋಲಲ್ಲಿದೆ ಅಂತಂದರೆ ಇವಾಗ ಈ ಮನೆ ಮಹಾರಾಷ್ಟ್ರ ಗೌರ್ಮೆಂಟ್ ಅವರ ಒಂದು ಅಂಡರಲ್ಲಿದೆ. ಸೊ ಈ ಒಂದು ಮನೆ ನಾವು ಪರ್ಚೇಸ್ ಮಾಡಿದ್ದಾರೆ. ಆ ಮನೆಯನ್ನು ಪರ್ಚೇಸ್ ಮಾಡಿ 2015ನಲ್ಲಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಶ್ರೀ ನರೇಂದ್ರ ಮೋದಿ ಅವರು ನವಂಬರ್ 14, 2015ನಲ್ಲಿ ಈ ಒಂದು ಮನೆಯನ್ನು ಇನಾಗ್ರೇಟ್ ಮಾಡ್ತಾರೆ. ಸೊ ಇವಾಗ ಈ ಒಂದು ಮನೆ ಇಂಡಿಯನ್ ಗೌರ್ಮೆಂಟ್ ಅವರ ಅಂಡರಲ್ಲಿ ಇದೆ ಗೈಸ್. ಸೊ ಈಗ ಗ್ರೌಂಡ್ ಫ್ಲೋರಲ್ಲಿರುವಂಥ ಹಾಲನ್ನು ನೋಡೋಣ ಬನ್ನಿ. ಈ ಥರ ಎಂಟ್ರೆನ್ಸಿಂದ ಬಂದರೆ ಸೊ ಇದೇ ಹಾಲ್ ಗೈಸ್. ಸೊ ಇವಾಗ ನಾವು ಹಾಲ್ ಒಳಗಡೆ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಅವ್ರು ಇರಬೇಕಾದ್ರೆ ಇದ್ದಂಥ ಸೋಫಾ ಇನ್ನೂ ಅದೇ ಥರ ಪ್ರಿಸರ್ವ್ ಮಾಡಿ ಇಲ್ಲೇ ಇಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ನೋಡಿದರೆ ಅವ್ರದ್ದು ಮೇನ್ ಫೋಟೋ ಇದೆ, ಇನ್ನೊಂದು ಸ್ಟ್ಯಾಚು ಇದೆ ಅವ್ರದ್ದು. ಇಲ್ಲಿ ಸುಮಾರಷ್ಟು ಫೋಟೋಸ್ನ ಹಾಕಿದ್ದಾರೆ. ನೀವು ಒಂದೊಂದು ಫೋಟೋನೇ ನೋಡ್ಬೋದು ಇಲ್ಲಿ. ಆ್ಯಂಡ್ ಈ ಕಡೆ ನೋಡಿದರೆ ಒಂದು ದೊಡ್ಡ ವಿಂಡೋ ಇದೆ, ಸಖತ್ತಾಗಿ ಕಾಣ್ತಾ ಇದೆ ವಿಂಡೋ. ಈಚೆ ಕಡೆ ಇವಾಗ ಬಿಸಿಲು ಬಂದಿದೆ, ಆವಾಗಲೇ ಫುಲ್ ಮಳೆ ಬರ್ತಾಯಿತ್ತು. ಆ್ಯಂಡ್ ಈ ಕಡೆ ನೋಡಿ ಇಲ್ಲೂ ಕೂಡ ಫೋಟೋಸ್ನ ಹಾಕಿದ್ದಾರೆ. ಆ್ಯಂಡ್ ಮೇಲೆ ಐ ವರ್ಷಿಪ್ 3 ಥಿಂಗ್ಸ್ ಅಂತ ಹಾಕಿ, ನಾಲೆಜ್, ಮಾಡೆಸ್ಟಿ ಆ್ಯಂಡ್ ಮೊರಾಲಿಟಿ. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಈ ಕಡೆ ಬಂದರೆ ನೀವು, ಇದು ಮೇಯ್ನ್ ಒಂದು ಪಿಕ್ಚರು ಏನು ಅಂತಂದರೆ, ಈ ಒಂದು ಫೋಟೋ ಏನು ಹೇಳುತ್ತೆ ಅಂತಂದರೆ, ಸ್ಯಾಜಿರಾವ್ ಗಾಯಕ್ವಾಡ್, ಬರೋಡಾ ಸ್ಟೇಟ್ ಆಫಿಷಿಯಲ್ ಆರ್ಡರ್ ಡೇಟ್ ಏಪ್ರಿಲ್ 5, 1930ನಲ್ಲಿ ಸ್ಪಾನ್ಸರಿಂಗ್ ಭೀಮ್ರಾವ್ ಅಂಬೇಡ್ಕರ್ ಸ್ಟಡೀಸ್ ಇನ್ ಕೊಲಂಬಿಯಾ ಯೂನಿವರ್ಸಿಟಿ. ಸೊ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಸ್ಕಾಲರ್ಶಿಪ್ಗೆ ಸ್ಪಾನ್ಸರ್ ಮಾಡ್ತಾರೆ ಸ್ಯಾಜಿರಾವ್ ಗಾಯಕ್ವಾಡ್ ಅವರು. ಸೊ ಅದ್ರದ್ದು ಒಂದು ಪ್ರೂಫ್ ಆಗಿರುವಂಥ ಒಂದು ಪಿಕ್ಚರ್. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಅದಾದಮೇಲೆ ಈ ಕಡೆ ನೋಡಿದರೆ ಮೇಯ್ನ್ ಹಾಲಲ್ಲಿ ಅವ್ರದ್ದೊಂದು ಸ್ಟ್ಯಾಚು ಇದೆ, ಅದನ್ನು ಕೂಡ ನೋಡೋಣ ಬನ್ನಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸೈಲೆಂಟಾಗಿ ಎಷ್ಟು ಚೆನ್ನಾಗಿದೆ. ಎಲ್ಲ ಫೋಟೋಸ್ನ ಹಾಕಿದ್ದಾರೆ ಇಲ್ಲಿ. ಇಲ್ಲೊಂದು ಮತ್ತೆ ಒಂದು ಬುದ್ಧ ಇದೆ. ಈ ಥರ ಫೋಟೋಸ್ ಎಲ್ಲನೂ, ಎಲ್ಲ ಒಂದೊಂದು ಫೋಟೋನು ಒಂದೊಂದು ಐಕಾನಿಕ್ ಒಂದು ಮೂಮೆಂಟನ್ನು, ಒಂದು ಡೇನ ಹೇಳುತ್ತೆ ಇಲ್ಲಿ. ಸೊ ಈ ಫೋಟೋ ನೋಡಿದರೆ ನೀವು, ಬಾಬಾ ಸಾಹೇಬ್ ಅಡ್ರೆಸ್ಡ್ ಇಸ್ ಫಾಲೋವರ್ಸ್ ಆನ್ ದಿ ಡೇ ಬಿಫೋರ್ ಇಸ್ ಕಾನ್ವರ್ಸೇಷನ್ ಟು ಬುದ್ಧಿಸಮ್. ಸೊ ನೋಡಿ ಅದರದ್ದು ಒಂದು ಪಿಕ್ಚರ್ ಇದು. ಡಾಕ್ಟರ್ ಮಹಾತ್ಮ ಯಾರಿಗೆ ಇದು ಬರ್ದಿರೋ, ಇದೊಂದು ಲೆಟರ್ ಪಿಕ್ಚರ್ ಇದು. ಈ ಒಂದು ಲೆಟರು ಮಹಾತ್ಮ ಗಾಂಧೀಜಿ ಅವರಿಗೆ ಬರ್ದಿರೋದು ಅನಿಸುತ್ತೆ. ಸೊ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ. ಅವರ ಸಿಗ್ನೇಚರ್ ಗೈಸ್, ಅವರ ಒಂದು ಸಿಗ್ನೇಚರ್. ಸೊ ನೋಡಿ ದಿಸ್ ಈಸ್ ದ ಮೇನ್ ಹಾಲ್. ಈ ಹಾಲಲ್ಲಿ ಅವ್ರದ್ದೊಂದು ಫೋಟೋ, ಅವ್ರದ್ದೊಂದು ಸ್ಟ್ಯಾಚು ಇದೆ. ಇಲ್ಲಿ ಆಲ್ರೆಡಿ ಯಾರೋ ಬಂದು ಫ್ಲವರ್ಸ್ ಇಟ್ಟು ಪೂಜೆ ಮಾಡಿ ಹೋಗಿದ್ದಾರೆ. ಆ್ಯಂಡ್ ಈ ಒಂದು ವಾಲ್ ಹಿಂದ್ಗಡೆ ನೀವು ನೋಡ್ಬೋದು ಅವ್ರದ್ದು ಇನ್ನೊಂದು ಸ್ಟ್ಯಾಚು, ಫುಲ್ ಸ್ಟ್ಯಾಚು ಇದೆ. ಅದ್ರ ಹಿಂದೆನೇ ರೈಲ್ವೆ ಸ್ಟೇಷನ್ ಇದು ಆಗಿನ ಕಾಲದಲ್ಲಿ. ಇವಾಗ ಇದು ಈ ಕಡೆ ಇದ್ದಿರೋ ಒಂದು ಡೋರ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಟ್ ನಮ್ಗೆ ಅಲೋ ಕೂಡ ಮಾಡ್ತಾರೆ ಕೆಳಗಡೆ ಹೋಗೋದಕ್ಕೆ. ಬಟ್ ಲೆಟ್ ಮಿ ಸಿ ಅಲ್ಲಿ ಹೋಗೋದಕ್ಕೆ ಚಾನ್ಸ್ ಇದೆಯಾ ಇಲ್ಲ ಅಂತ. ಬಟ್
ಇದು ಅವಾಗಿನ ಟೈಮಲ್ಲಿ ಇಲ್ಲಿಂದನೇ ಅವ್ರ ಟ್ರೈನ್ಗೆ ಹೋಗ್ತಾ ಇದ್ದಂಥದ್ದು. ಸೊ ನೋಡಿ ಇದು ಸ್ಟ್ಯಾಚ್ಯೂ ಯಾವ ಥರ ಇದೆ. ಇವತ್ತು ಈ ಒಂದು ಮನೆ ಇಷ್ಟು ಸೈಲೆಂಟ್ ಆಗಿರ್ಬೋದು, ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಲ್ಲಿ ಓದಬೇಕಾದ್ರೆ ಅವ್ರು ಪಟ್ಟಂಥ ಕಷ್ಟ ಆಗಿರ್ಬೋದು, ಅವ್ರು ಪಟ್ಟಂಥ ನೋವು, ಅವ್ರು ಪಟ್ಟಂಥ ಸ್ಯಾಕ್ರಿಫೈಸಸ್, ಅವ್ರು ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅವರ ಇಂಡಿಯಾ ಮೇಲೆ ಇಟ್ಟಂಥ ಡ್ರೀಮ್ಸ್ ಆಗಿರ್ಬೋದು, ಇದೆಲ್ಲನೂ ಈ ಒಂದು ಮನೆ ಆಗಿನ ಟೈಮಲ್ಲಿ ನೋಡಿದೆ ಆ್ಯಂಡ್ ಸಾಕ್ಷಿ ಕೂಡ ಆಗಿದೆ ಅದಕ್ಕೆ. ಆ್ಯಂಡ್ ಆ ಒಂದು ಮನೆಯಲ್ಲಿ ಇವತ್ತು ನಾನು ಇಲ್ಲಿ ಬಂದಿರೋದು, ಐ ಆಮ್ ಫೀಲಿಂಗ್ ಸೋ ಪ್ರೌಡ್, ಸೋ ಹ್ಯಾಪಿ. ಈ ಥರ ಒಂದು ಚಾನ್ಸು, ಈ ಥರ ಒಂದು ಆಪರ್ಚುನಿಟಿ ಎಷ್ಟು ಜನಕ್ಕೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಇವತ್ತು ಆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಮ್ಯಾನ್. ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದನೀರದವರ ಧೈರ್ಯವೋ. ಗ್ರೌಂಡ್ ಫ್ಲೋರಲ್ಲಿ ಇದ್ದಂಥ ಹಾಲನ್ನ ನೋಡಿದ್ದಾಯಿತು. ಇವಾಗ ಫಸ್ಟ್ ಫ್ಲೋರಲ್ಲಿರುವಂಥ ಲೈಬ್ರರಿನ ನೋಡೋದಕ್ಕೆ ಹೋಗೋಣ ಬನ್ನಿ. ಲೈಬ್ರರಿಗೆ ಹೋಗಬೇಕು ಅಂತಂದರೆ ಈ ಥರ ಸ್ಟೇರ್ ಕೇಸ್ ಇದೆ, ಅಲ್ಲಿಂದ ಹಾಲು. ಸೊ ದಿಸ್ ಇಸ್ ಅ ಸ್ಟೇರ್ ಕೇಸ್. ಈ ಸ್ಟೇರ್ ಕೇಸ್ನ ಹೊತ್ಕೊಂಡು ಹೋದರೆ ನಮಗೆ ಲೈಬ್ರರಿ ಸಿಗುತ್ತೆ ಆ್ಯಂಡ್ ಇಲ್ಲಿಂದ ಲೈಬ್ರರಿ ಸ್ಟಾರ್ಟ್ ಆಗುತ್ತೆ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ಲೈಬ್ರರಿಯಲ್ಲಿ. ಒಂದು ಫೋಟೋ ಇದೆ, ಗ್ರೂಪ್ ಫೋಟೋ, ಮತ್ತು ಸೋಫಾ ಇದೆ ಇಲ್ಲಿ. ಎಷ್ಟು ಬುಕ್ಸ್ ಇದ್ದಾವೆ ನೋಡಿ, ಎಲ್ಲ ಅವ್ರದ್ದೇ ಬುಕ್ಸ್ ಅನ್ಸುತ್ತೆ ಇದು. ಆ್ಯಂಡ್ ಈ ಕಡೆ ಕೂಡ ಬುಕ್ಸ್ ಇದ್ದಾವೆ. ಅಲ್ಲಿ ಒಂದು ಸ್ಟಡಿ ಟೇಬಲ್ ಥರ ಇದೆ, ಐ ಥಿಂಕ್ ಡೈನಿಂಗ್ ಟೇಬಲ್ ಅನ್ಸುತ್ತೆ ಅದು, ಬಟ್ ಸ್ಟಡಿ ಟೇಬಲ್ ಥರ ಮಾಡಿದ್ದಾರೆ. ಸೊ ಈ ಥರ ಇದೆ ನೋಡಿ ಇಲ್ಲಿ ರೂಮು. ದಿಸ್ ಈಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಇದ್ದಾಗ ಲೈಬ್ರರಿ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಬನ್ನಿ ಇವಾಗ ಇಲ್ಲಿ ಏನೇನಿದೆ ಅಂತ ನೋಡೋಣ. ಕಾನ್ಸ್ಟಿಟ್ಯೂಷನ್ ಇಲ್ಲಿದೆ ನೋಡಿ. ಫೋಟೋ ಬಯೋಗ್ರಫಿ ಆಫ್ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಬುಕ್ಕು, ಅವ್ರದ್ದು ಪಿಕ್ಚರ್ಸ್. ಆ್ಯಂಡ್ ಇಲ್ಲಿದೆ ನೋಡಿ ಗೈಸ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ವಾವ್, ಈ ಬುಕ್ಕು ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ, ಅದಕ್ಕೆ ನಿಧಾನಕ್ಕೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಂಡ್ ದ ಫಸ್ಟ್ ಪೇಜ್ ಗೊತ್ತಲ್ಲ ನಮಗೆ, ವಿ ದ ಪೀಪಲ್ ಆಫ್ ಇಂಡಿಯಾ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಸೊ ಇದು ಕಾನ್ಸ್ಟಿಟ್ಯೂಷನ್ದು ಬುಕ್ಕು. ಇದನ್ನು ಸೇಫಾಗಿ ಕ್ಲೋಸ್ ಮಾಡಿಬಿಡೋಣ. ಆ್ಯಂಡ್ ಅವ್ರದ್ದು ಇದ್ದಂಥ ಹ್ಯಾಂಡ್ ರೈಟಿಂಗ್ಸ್ ನೋಡೋಣ ಬನ್ನಿ. ಈಗ ನೋಡಿ ಇದೆಲ್ಲ ಅವ್ರು ಬರೆದಿರೋದೆ, ಅವ್ರದ್ದೇ ಹ್ಯಾಂಡ್ ರೈಟಿಂಗ್ ಇದೆಲ್ಲ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಆ್ಯಂಡ್ ಲಾಸ್ಟಲ್ಲಿ ಅವ್ರ ಸಿಗ್ನೇಚರ್. ಇದು ಯಾರಿಗೆ, ಇಂಡಿಯನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನೋಡಿ, ಇಲ್ಲಿ ಕೂಡ ಅವರೇ ಬರೆದಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಲಾಸ್ಟಿಗೆ ಅವ್ರದ್ದು ಹ್ಯಾಂಡ್ ರೈಟಿಂಗ್. ಇದನ್ನೆಲ್ಲ ಇಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದಾರಲ್ಲ ಇಲ್ಲಿ, ಹ್ಯಾಂಡ್ಸ್ ಆಫ್ ಅವ್ರಿಗೆ. ಇದೆಲ್ಲ ನೋಡಿ ಅವ್ರದ್ದು ರೈಟಿಂಗ್ಸ್ ಈ ಟೇಬಲ್ ಮೇಲೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಅವ್ರದ್ದೇ ಬುಕ್ಸ್ ಇದೆಲ್ಲನೂ ಕೂಡ. ಆ್ಯಂಡ್ ಇಲ್ಲಿ ನೋಡಿದರೆ ಅವರು ಗ್ರ್ಯಾಜುಯೇಟ್ ಆದಾಗ ತೆಗೆದಂಥ ಒಂದು ಪಿಕ್ಚರ್. ಆ್ಯಂಡ್ ಇಲ್ಲಿ ನೋಡಿದರೆ ಅವ್ರದ್ದು ಗ್ರೂಪ್ ಫೋಟೋ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿ. ಸೆಲೆಬ್ರೇಟಿಂಗ್ 125th ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತ್ ಆ್ಯನಿವರ್ಸರಿ. ದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿತ್ ಮೆಂಬರ್ಸ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆನ್ ದಿ ಲಾಸ್ ಆಫ್ ಪಾರ್ಲಿಮೆಂಟ್ ಹೌಸ್ ಮುಂದೆ ತೆಗೆದಂಥ ಪಿಕ್ಚರ್ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲೂ ಕೂಡ ಬುಕ್ಸ್ ಇದ್ದಾವೆ. ಇಲ್ಲಿ ಬುದ್ಧಿಸಮ್ ಬಗ್ಗೆ ಬುಕ್ಸ್ ಇಟ್ಟಿದ್ದಾರೆ ಇಲ್ಲಿ. ಇದೆಲ್ಲ ನೋಡಿ ಅವ್ರದ್ದೇ ಬುಕ್ಸು. ಆ್ಯಂಡ್ ಈ ಕಡೆ ನೋಡಿ ಇಲ್ಲಿ ಅವ್ರದ್ದೇ ಬುಕ್ಸು ವಾಲ್ಯೂಮ್ ವೈಸ್ ಇಟ್ಟಿದ್ದಾರೆ. ವಾಲ್ಯೂಮ್ 3, ವಾಲ್ಯೂಮ್ 2 ಅಲ್ಲಿದೆ, ವಾಲ್ಯೂಮ್ 5, 6, 10. ಸೊ ದಿಸ್ ಈಸ್ ಹಿಸ್ ಲೈಬ್ರರಿ ಗೈಸ್. ಆ್ಯಂಡ್ ಮನೆಯಿಂದ ಹೊರಗಡೆ ಯಾವ ಥರ ವ್ಯೂ ಇದೆ ಅಂತ ಕೂಡ ನೋಡ್ಬೋದು ನೀವು. ಇದನ್ನೆಲ್ಲ ನಾನು ನೋಡ್ತಾ ಇದ್ದೀನಲ್ಲ, ನಾನೇ ಧನ್ಯ. ನೀವು ನೋಡ್ತಾ ಇದ್ದೀರಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು 1921 ಇಲ್ಲಿಗೆ ಬರ್ತಾರೆ. ಅವ್ರು ಬಂದಾಗ ಫೈನಾನ್ಷಿಯಲಿ ತುಂಬ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಾರೆ.
ಫಾರ್ ಎಕ್ಸಾಂಪಲ್ ಅವ್ರಿಗೇನು ಮಹಾರಾಷ್ಟ್ರ ಗೌರ್ಮೆಂಟಿಂದ ಏನು ಸ್ಕಾಲರ್ಶಿಪ್ ಸಿಗ್ತಾ ಇತ್ತು, ಆ ಒಂದು ಸ್ಕಾಲರ್ಶಿಪ್ಪಿಂದ ಎಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯೂನಿವರ್ಸಿಟಿ ಫೀಸ್ ಆಗಿರ್ಬೋದು, ಅವ್ರ ಕಾಸ್ಟ್ ಆಫ್ ಲಿವಿಂಗ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಇದೆಲ್ಲನೂ ಅವ್ರಿಗೆ ಸಿಗ್ತಾ ಇದ್ದಂಥ ಒಂದು ಏನಿತ್ತು ದುಡ್ಡಲ್ಲಿ ಅದನ್ನು ಮ್ಯಾನೇಜ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಸೊ ಒಂದು ಸಿಚುವೇಶನ್ ನಿಮ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಯಾರು ಅವಾಗ ಲ್ಯಾಂಡ್ ಲಾರ್ಡ್ ಯಾರಿದೆ, ಒರಿಜಿನಲ್ ಲ್ಯಾಂಡ್ ಲಾರ್ಡ್, ಅವ್ರಿಗೆ ರೆಂಟ್ ಕೊಟ್ಟಂಥ ಲ್ಯಾಂಡ್ ಲಾರ್ಡು, ಅವ್ರು ಗಮನಿಸಿರೋದೇನು ಅಂತಂದರೆ, ಸೊ ಅವ್ರು ಎಷ್ಟೊಂದು ದಿವಸ ಬ್ರೆಡ್ನ ತಿನ್ಕೊಂಡು ಇಲ್ಲಿ ಜೀವನನ ಸಾಗಿಸ್ತಾ ಇದ್ರು ಅಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ನಾವು ಅವ್ರು ಎಷ್ಟು ಕಷ್ಟದ ದಿವಸಗಳಿಂದ ಮುಂದೆ ಬಂದಿದ್ದಾರೆ ಅಂತ ನಾವು ನೋಡ್ಬೋದು. ಸೊ ಅವ್ರಿಗೆ ಚಾಯ್ಸ್ ಇತ್ತು, ಐದರ್ ಎಜುಕೇಷನ್ನ ಚೂಸ್ ಮಾಡಬೇಕಾಗಿತ್ತು, ಇಲ್ಲ ಅಂತಂದರೆ ಬೇರೆ ಇದನ್ನು ಚೂಸ್ ಮಾಡಬೇಕಾಗಿತ್ತು. ಅವ್ರು ಎಜುಕೇಷನ್ ಒಂದನ್ನು ಚೂಸ್ ಮಾಡ್ತಾರೆ, ನಾಟ್ ಬಿಕಾಸ್ ಆಫ್ ಅವ್ರಿಗೋಸ್ಕರ ಎಜುಕೇಷನ್ ಅವ್ರು ಚೂಸ್ ಮಾಡಲ್ಲ. ನಮ್ಮ ಇಂಡಿಯಾ ಫ್ಯೂಚರ್ ಏನಿದೆ ಅದು ಚೆನ್ನಾಗಿರಬೇಕು ಮುಂದೆ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಎಜುಕೇಷನ್ನ ಚೂಸ್ ಮಾಡಿ. ಸೊ ಇವತ್ತು ಅವರು ನಮ್ಮ ಇಂಡಿಯಾಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನೋ ಒಂದು ದೊಡ್ಡ ಗ್ರಂಥನೇ ನಮಗೆ ಕೊಟ್ಟಿದ್ದಾರೆ. ಸೊ ಇದೊಂದು ನಾನು ನಿಮ್ಗೆ ಹೇಳಬೇಕಾಗಿತ್ತು. ಸೊ ಆ ಒಂದು ಕಾನ್ಸ್ಟಿಟ್ಯೂಷನ್ನು ಇಡೀ ಪ್ರಪಂಚದಲ್ಲೇ ಒನ್ ಆಫ್ ದಿ ಗ್ರೇಟೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಇಡೀ ಒಳ್ಳೆ ಅದನ್ನು ಒಪ್ಕೊಂಡಿದೆ. ಇದಾಗಿತ್ತು ಗೈಸ್ ಇಲ್ಲಿರೋವಂಥ ಒಂದು ಲೈಬ್ರರಿ. ಆ್ಯಂಡ್ ಈಗ ಲೈಬ್ರರಿ ಮುಗಿದ್ಮೇಲೆ ನೆಕ್ಸ್ಟು ಸೆಕೆಂಡ್ ಫ್ಲೋರಲ್ಲಿ ಅವರಿದ್ದಂಥ ಬೆಡ್ರೂಮ್ ಇದೆ. ಸೊ ಈಗ ಬೆಡ್ರೂಮು ಕೂಡ ಒಂದು ಫೈನಲಿ ನೋಡೋಣ ಬನ್ನಿ. ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಫಸ್ಟ್ ರೂಮೇ ಇದು ಕೂಡ ಒಂದು ಚಿಕ್ಕದಾಗಿ ಒಂದು ಸ್ಟಡಿ ರೂಮ್ ಥರನೇ ಮಾಡಿದ್ದಾರೆ. ಇಲ್ಲೊಂದು ಟಿ ವಿ ಇದೆ, ಟಿ ವಿ ಎಲ್ಲ ಇವಾಗ ಹಾಕಿದ್ದಾರೆ. ಇಲ್ಲೊಂದು ಪಿಕ್ಚರ್ ಇದೆ. ಆ್ಯಂಡ್ ಇಲ್ಲಿ ಒಂದು ದೊಡ್ಡ ವಿಂಡೋ ಹಾಕಿದ್ದಾರೆ. ವಿಂಡೋ ಇತ್ತು ಫಸ್ಟಿಂದನೂ. ಸೊ ಅಲ್ಲಿಂದ ಒಂದು ವ್ಯೂ ಯಾವ ಥರ ಕಾಣುತ್ತೆ ನೋಡಿ. ಸೊ ದಿಸ್ ಈಸ್ ದ ವ್ಯೂ. ಆ್ಯಂಡ್ ಇಲ್ಲಿ ಮತ್ತೆ ಬುಕ್ಸ್ನ ಕ್ಲೀನಾಗಿ ರ್ಯಾಕ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಗೈಸ್ ಸೋಫಾ, ಅವ್ರದ್ದೊಂದು ಪೋರ್ಟ್ರೇಟ್ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಅದಾದಮೇಲೆ ನೀವು ಇಲ್ಲಿ ನೋಡಿದರೆ ಡಾಕ್ಟರ್ B.R. ಅಂಬೇಡ್ಕರ್ ಹಾಗೂ ಅವರ ವೈಫ್ ಇಬ್ಬರದ್ದು ಒಂದು ಸ್ಟ್ಯಾಚು ಇಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಅದರಿಂದ ನೀವು ಪ್ರತಿಯೊಂದೂ ಒಂದು ಮೂಮೆಂಟ್ ಆಗಿರ್ಬೋದು, ಒಂದು ಸಿಚುವೇಶನ್ ಏನಿತ್ತು ಅದರದ್ದು ಒಂದು ಪಿಕ್ಚರ್ನ ಇಲ್ಲಿ ಹಾಕಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆನೂ ಏನು ಅಂತ ಬರೆದಿದ್ದಾರೆ. ಗೈಸ್ ಲಿಟ್ರಲಿ ಹೇಳ್ತಾ ಇದ್ದೀನಿ, ನನಗೆ ಯಾವ ಥರ ಫೀಲ್ ಆಗ್ತಾಯಿದೆ ಅಂತಂದರೆ, ಹಾರ್ಟ್ ಬೀಟ್ ಎಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ. ಐ ಡೋಂಟ್ ನೋ ವೈ, ಫೀಲಿಂಗ್ ಸೋ ಹ್ಯಾಪಿ, ಸೋ ಪ್ರೌಡ್. ಸೊ ನೋಡಿ, ಡಾಕ್ಟರ್ B.R. ಅಂಬೇಡ್ಕರ್ ಅವರಿದ್ದಂಥ ಫೈನಲಿ ಅವರ ಬೆಡ್ರೂಮ್ ಗೈಸ್. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಬೆಡ್ರೂಮ್, ಅವರಿದ್ದಂಥ ಬೆಡ್ರೂಮು. ಆವಾಗಿನ ಕಾಲದಲ್ಲೇ ಈ ಥರ ಒಂದು ಎಷ್ಟು ಚೆನ್ನಾಗಿರೋ ಮನೆಯಲ್ಲಿ ಅವರಿದ್ದರು. ಸೊ ನೋಡಿ ಗೈಸ್, ಇದೇ ಅವರ ಬೆಡ್ರೂಮ್. ನಾನು ಏನನ್ನು ಟಚ್ ಮಾಡಲ್ಲ ಇಲ್ಲಿ. ಆ್ಯಂಡ್ ಈ ಕಡೆ ನೋಡಿದರೆ ಅವರೊಂದು ಫೋಟೋ ಇದೆ, ಅವ್ರ ಫೋಟೋ, ಅವರು ಮತ್ತು ಅವ್ರ ವೈಫ್ದು ಫೋಟೋ. ಆ್ಯಂಡ್ ಇಲ್ಲಿ ಅವ್ರದ್ದೊಂದು ಸ್ಟಡಿ ಟೇಬಲ್. ಈ ಸ್ಟಡಿ ಟೇಬಲಲ್ಲಿ ನೀವು ನೋಡಿದರೆ ಅವರು ಹಳೇ ಸ್ಪೆಕ್ಸು, ಅದಾದಮೇಲೆ ಸ್ವಲ್ಪ ಮಾಡರ್ನೈಸ್ಡ್ ಸ್ಪೆಕ್ಸ್ ಇದೆ ಇಲ್ಲಿ. ಅವ್ರು ಯೂಸ್ ಮಾಡಿದಂಥ 2 ಸ್ಪೆಕ್ಸುಗಳು. ಆ್ಯಂಡ್ ಇಲ್ಲಿ ಅವ್ರು ಯೂಸ್ ಮಾಡ್ತಾ ಇದ್ದಂಥ ಪೆನ್ ಇದ್ದಾವೆ. ಆ್ಯಂಡ್ ಇಲ್ಲಿ ಅವ್ರು ಓದ್ತಾ ಇರಬೇಕಾದ್ರೆ ಇದ್ದಂಥ ಬುಕ್ಸ್, ಅದ್ರ ಪಕ್ಕನೇ ಅವ್ರದ್ದೊಂದು ಬುದ್ಧದೊಂದು ಫೋಟೋ ಇದೆ ನೋಡಿ. ಆ್ಯಂಡ್ ಇಲ್ಲಿ ಅವ್ರು ಓದ್ತಾ ಇರಬೇಕಾದ್ರೆ ಯಾವುದೋ ಒಂದು ಬುಕ್ಕು ಕೂಡ ಇಟ್ಟಿದ್ದಾರೆ. ಸೊ ಇದು ಅವರ ಸ್ಟಡಿ ಟೇಬಲ್ಲು, ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ನೀವು ಈ ಕಡೆ ನೋಡಿದರೆ ಟ್ರಾವೆಲಿಂಗ್ ಕಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಟ್ರಾವೆಲ್ ಮಾಡಬೇಕಾದ್ರೆ ಅವ್ರ ಕಿಟ್ಟಲ್ಲಿ ಏನೇನು ಇರ್ತಾಯಿತ್ತು ಅನ್ನೋದನ್ನ ಒಂದು ಪಿಕ್ಚರ್ ಮಾಡಿ ಇಲ್ಲಿ ಹಾಕಿದ್ದಾರೆ ನೋಡಿ. ಡಾಕ್ಟರ್ B.R. ಅಂಬೇಡ್ಕರ್ಸ್ ಟ್ರಾವೆಲಿಂಗ್ ಕಿಟ್ ಕನ್ಸಿಸ್ಟಿಂಗ್ ಆಫ್ ಎ ಶೇವಿಂಗ್ ಕಿಟ್, ಬ್ರಷ್, ಸೋಪ್ ಡಿಶ್ with good morning engraved on it and a spectacles case. One can get a good idea of his lifestyle from a glimpse of these exhibits. Correct ನೋಡಿ ಗೈಸ್, ಇದು ಅವರ ಟ್ರಾವೆಲ್ ಕಿಟ್ ಆಗಿರ್ತಾ ಇತ್ತು. ಆ್ಯಂಡ್ ಈ ಕಡೆ ನೋಡಿದರೆ ಇನ್ನೊಂದು ವಾರ್ಡ್ರೋಬ್ ಥರ ಇದೆ. ಇಲ್ಲೊಂದು ವಾರ್ಡ್ರೋಬ್ ಇದೆ, ಇಲ್ಲಿ ಚಿಕ್ಕದಾಗಿರುವಂಥ ಒಂದು ಟೇಬಲ್ ಇದೆ. ಸೊ ಇಲ್ಲಿ ಕೂಡ ಅವ್ರದ್ದೊಂದು ಸ್ಪೆಕ್ಸ್ ಇಟ್ಟಿದ್ದಾರೆ. ಪ್ಲೀಸ್ ಡು ನಾಟ್ ಟಚ್ ಅಂತ ಒಂದು ಪೇಪರಲ್ಲಿ ಬರೆದು ಇಟ್ಟಿದ್ದಾರೆ. ಬಟ್ ಈ ಒಂದು ಇದನ್ನು ಟಚ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಇಲ್ಲಿ. ಬಟ್ ಐ ವುಡಂಟ್ ಟಚ್, ನಾನು ಇದನ್ನು ಟಚ್ ಮಾಡಲ್ಲ, ಬಿಕಾಸ್ ಐ ಹ್ಯಾವ್ ಟು ಶೋ ದಿ ರೆಸ್ಪೆಕ್ಟ್ ಟುವರ್ಡ್ಸ್ ದಿಸ್ ಪರ್ಸ್ನಾಲಿಟಿ. ಸೊ ಆ ಒಂದು ಕಾರಣಕ್ಕೋಸ್ಕರ ನನಗೆ ಇವತ್ತು ಈ ಬೆಡ್ ಮೇಲೆ ನನ್ನ ಹಿಂದೆ ಇರೋವಂಥ ಒಂದು ಬೆಡ್ ಮೇಲೆ ಕೂಡ ಕೂತ್ಕೊಳ್ಳೋವಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಹಾಗೆ ಇಲ್ಲಿರೋವಂಥ ಎಲ್ಲನೂ ಅವ್ರು ಉಪಯೋಗಿಸ್ತದಂಥ ಒಂದು ಪ್ರತಿಯೊಂದು ಕೂಡ ಏನಿದೆ ಇದನ್ನೆಲ್ಲನೂ ಮುಟ್ಟುವಂಥ ಅವಕಾಶ ಇದ್ದರೂ ಕೂಡ ಐ ಡೋಂಟ್ ನೋ, ನನಗೆ ಅದು ಫೀಲ್ ಆಗ್ತಲ್ಲ ಮುಟ್ಟಬೇಕು ಅಂತ. ಬಿಕಾಸ್ ಆಫ್ ದಿ ರೆಸ್ಪೆಕ್ಟ್ ಅಷ್ಟೇ ಗೈಸ್, ಇನ್ನೇನಿಲ್ಲ. ಬಟ್ ಅವರಿದ್ದಂಥ ಕೋಣೆ, ಅವರಿದ್ದಂಥ ರೂಮ್, ಅವರಿದ್ದಂಥ ಬೆಡ್ರೂಮ್ ಗೈಸ್. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಒನ್ಸ್ ಡಾಕ್ಟರ್ B.R. ಅಂಬೇಡ್ಕರ್ ವಾಸ್ ಸೋ ಸ್ಟ್ರಗಲ್ ಟು ಸರ್ವೈವ್ ಹಿಯರ್ ಅಂಡ್ ದೆನ್ ಲೇಟರ್ ಅದಾದ್ಮೇಲೆ ಎಷ್ಟೊಂದು ಜನಕ್ಕೆ ವಾಯ್ಸೇ ಇಲ್ದಿರೋ ಜನಕ್ಕೆಲ್ಲನೂ ವಾಯ್ಸ್ ಆಗ್ತಾರೆ ಅಂತ ನಂಬ್ತೀರಾ? ನಂಬಲೇಬೇಕು.
ಸೊ ಈ ಬಿಕೇಮ್ ಅ ವಾಯ್ಸ್ ಫಾರ್ ವಾಯ್ಸ್ಲೆಸ್. ಆ್ಯಂಡ್ ಇವತ್ತು ಈ ಒಂದು ಮನೆ ಚಿಕ್ಕದಾಗಿ ಕಾಣಿಸ್ಬೋದು, ಬಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೆಗೆಸಿ ಯಾವತ್ತೂ ಲಿಮಿಟ್ಲೆಸ್ ಆಗಿ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಷ್ಟ ಹೇಳ್ತಾ ನಾನು ಈ ಒಂದು ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ನಾನು ಇವತ್ತು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಈ ಒಂದು ಮನೆಗೆ ಬರೋದಕ್ಕೆ ಅದೆಷ್ಟು ಪುಣ್ಯ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆ ಒಂದು ಚಾನ್ಸ್, ಆ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿದೆ ಇವತ್ತು ಈ ಒಂದು ಮನೆಗೆ ಬಂದು ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ದಂಥ ಮನೇನ ನೋಡಿ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ಕೂಡ ಈ ಮನೇನ ನೋಡಿದ್ದೀರಾ, ಆ್ಯಂಡ್ ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅನ್ಕೊಂತ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಜೈ ಭೀಮ್. ಹಗ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ.